ಸೊ ಯಾರ್ಯಾರು ಎಷ್ಟೆಷ್ಟು ಸಂಪಾದನೆ ಮಾಡಿದ್ರಿ, ಸಂಪಾದನೆ ಮಾಡೋದು ಅಷ್ಟೇ ಅಲ್ಲ, ನಿಮ್ಮ ಶಾಪ್ ಓನರ್ಸ್ ನಮ್ಗೆ ಏನು ಹೇಳ್ತಾರೆ ಅದ್ರ ಮೇಲೂ ಡಿಪೆಂಡ್ ಆಗುತ್ತೆ ಅಂತ ಹೇಳಿದ್ದೆ ಅಲ್ವಾ. ಪ್ರತಿಯೊಂದು ಸೇಲ್ಸೇ ರಿಪೀಟ್ ಆಗ್ತಾ ಇದೆ ಅಂತ ನೀವು ಹೇಳಿದ್ರಿ ಅಲ್ವಾ. ಸೊ ಬೈ ಎನಿ ಚಾನ್ಸ್ ನಿಮ್ಗೆ ಏನಾದ್ರು ಡಿಫ್ರೆನ್ಸ್ಗಳು ಕಾಣ್ತಾ ಇದೆಯಾ ಅಥವಾ ಅದೇ ಅನಿಸ್ತಾ ಇದೆಯಾ? ಸ್ವಲ್ಪ ಡಿಫ್ರೆನ್ಸ್ ಇತ್ತು ಇವತ್ತು, ಯಾಕಂದ್ರೆ ನಮ್ಮ ಹತ್ರ ವೆರೈಟಿ ಪ್ರಾಡಕ್ಟ್ಸ್ ಇತ್ತು. ಅದು ಸೇಲ್ ಮಾಡೋಕ್ಕೆ ತುಂಬ ಈಸಿ ಆಯಿತು. ಅಂದರೆ ಸ್ಟ್ರಾಬೆರಿ ಮತ್ತು ಶುಗರ್ಗಿನ್ನ ಅಂತ ಜಾಸ್ತಿ ಇತ್ತು. ಏನೇನೋ ಮಾಡಿ ಬರೀ ಹುಡುಗಿರಿಗೆ ಸ್ಟ್ರಾಬೆರಿ ಜಾಸ್ತಿ ಮಾಡಿದೆ, ಇದರಿಂದ ಚೆನ್ನಾಗಾಗೈತೆ ಅಂತ ತಿಳ್ಕೊಂಡಿದ್ದೀನಿ. ಸೊ ನನಗೆ ಸಿಕ್ಕಿದಂಥ ಶಾಪ್ ಬಂದು ನಂದು ರಫೀದು ಒಂದೇ ಶಾಪ್ ಆ್ಯಕ್ಚುಲಿ. ಸೊ ಈ ಕಡೆ ನಾನ್ ವೆಜ್ ಇತ್ತು, ಇವನಿಗೆ ಫ್ರೂಟ್ಸ್ ಈ ಕಡೆ ಇತ್ತು. ಆ್ಯಕ್ಚುಲಿ ಬರೋರೆಲ್ಲ ವೆಜಿಟೇರಿಯನ್ ಅಂತ ಹೇಳ್ತಾ ಇದ್ರು, ಬರೀ ಫಿಶ್ಶು, ಮೊಟ್ಟೆ, ಕೋಳಿ ಅದು ಹೇಳ್ತಾ ಇದ್ರು. ನೋ ಅಂತಿದ್ರು. ಅದಲ್ಲದೆ ಬರೀ 5 ಬಾಟ್ 10 ಬಾಟ್ಸ್ ಅಷ್ಟೇ ಇದ್ದಿದ್ದು, ಮ್ಯಾಕ್ಸಿಮಮ್ ಅಂದರೆ 20 ಬಾಟ್ಸ್ ಆ ಥರ ಇತ್ತು. ಸೊ ಆದರೂ ಪರವಾಗಿಲ್ಲ, ಕಸ್ಟಮರ್ಸ್ ಬಂದವ್ರನ್ನೆಲ್ಲ ಬಿಟ್ಟಿಲ್ಲ, ಕ್ಲೀನಾಗಿ ಸೇಲ್ ಮಾಡಿದ್ದೀನಿ. ಸೂರಜ್, ಇವತ್ತು ನನ್ನ ಕೈಲಿ ಏನೇನಾಗುತ್ತೆ, ಯಾವ ಸ್ಟ್ರಾಟಜಿ ಏನೇನು ಬರುತ್ತೆ ಎಲ್ಲನೂ ಯೂಸ್ ಮಾಡ್ಬಿಟ್ಟಿನಿ. ಮೂಕ್ರ ಭಾಷೆನ ಆಡಿದ್ದೀನಿ, ಹಿಂಗೆ ಹಿಡ್ಕೊಂಡ್ಬಿಟ್ಟು ಹಿಂಗೆ ತಿನ್ನಿ ಅಂದರೆ ಗುಡ್ ಫುಡ್ ಅನ್ನಂಗೆ ನನ್ನ ಕೈಲಿ ಇನ್ನೇನು ಮಿಕ್ಕಿರಲಿಲ್ಲ ಅದು ಮಾಡೋಕ್ಕೆ. ಕೊನೆಗೆ ನಿಯತ್ತಿನ ರಾಜಕಾರಣಿ ಆಗೋದು ಕೂಡ ದೊಡ್ಡ ಚಾಲೆಂಜೇ. ಮಾಧುರಿ, ನಂಗೆ ಸಿಕ್ಕಿದ್ ಹೋಟೆಲ್ಲು, ಇವ್ರು ಏನಿದ್ರು ಹೊರಗಡೆ ಬಂದಾದ್ರೂ ತೋರಿಸ್ಬೋದು ತಗೊಳ್ಳಿ ಇದನ್ನ ಅಂತ. ಬಟ್ ನಂದು ಹೋಟೆಲ್ಲು ಏನು ಮಾಡೋಕ್ಕಾಗಲ್ಲ, ಒಳಗೆ ಕರ್ಕೊಂಡೋಗಿ ಊಟ ಮಾಡಿಸಿ ಕಳಿಸ್ಬೇಕು. ಕಳ್ಸಿದ್ಯಾ ಎಲ್ಲಾನು? ಎಲ್ಲಾನು ಕಳ್ಸಿರಾ? ಹೌದು. ಫಾರ್ ದ ಫಸ್ಟ್ ಟೈಮ್ ಈ ಪೂರ್ತಿ ಶೋನಲ್ಲಿ ಫಾರ್ ದ ಫಸ್ಟ್ ಟೈಮ್ ಸೂರಜ್ ನಿಯತ್ತಾಗಿ ಕೆಲಸ ಮಾಡಿದ್ದಾನೆ. ಈಗ ನಾನು ಓವರ್ ಆಲ್ ಟಾಸ್ಕ್, ಎಲ್ಲಾ ಟಾಸ್ಕಿನ ಫೈನಲ್ ಸ್ಕೋರ್ ಏನಿದೆ ಅದನ್ನು ಹೇಳ್ತಾ ಹೋಗ್ತೀನಿ. ಸೊ ಅದರಲ್ಲೇ ಗೊತ್ತಾಗುತ್ತೆ ಇವತ್ತು ರಿಜೆಕ್ಟ್ ಆಗ್ತಾ ಇರೋರು ಯಾರು ಅಂತ. ಸೂರಜ್, ನಿನ್ನ ಫೈನಲ್ ಸ್ಕೋರ್ 1694 ಬಾಟ್, 1694 ಬಾಟನ್ನ ನೀನು ಗಳಿಸಿದ್ಯಾ. ನೆಕ್ಸ್ಟ್ ಸ್ಫೂರ್ವಿ 855 ಬಾಟ್, 855 ಬಾಟ್. ರಫಿ ನೀನ್ ಗಳಿಸಿದ್ಯಾ 1051 ಬಾಟ್, 1051. ಕಡೆಯದಾಗಿ ಇವತ್ತಿನ ಕಡೆಯ ಸ್ಪರ್ಧಿ, ಕಡೆಯ ಮೊತ್ತ ಮಾಧುರಿ 663. ಐ ಕಾಂಟ್ ಹೆಲ್ಪ್ ಇಟ್. ನೀವು ಗಳಿಸಿದ್ದು ನಿಮ್ಗೆ ಯು ಆರ್ ಎಲಿಮಿನೇಟೆಡ್. ಏನನ್ಸ್ತಾ ಇದೆ? ತುಂಬಾ ಖುಷಿ ಆಗ್ತಾ ಇದೆ. ಟಾಪ್ 4ಗೆ ಬರೋದೇ ಖುಷಿ ಆಗ್ತಾ ಇದೆಯಾ? ರಿಜೆಕ್ಟ್ ಆಗಿ ಖುಷಿ ಅಂತಲ್ಲ, ಬೇಜಾರಾಗ್ತಾ ಇದೆ. ಬಟ್ ನನ್ನ ಫ್ರೆಂಡ್ಸ್ 3 ಜನ ಟಾಪ್ 3 ಅಲ್ಲಿದ್ದಾರೆ. ಎಲ್ಲರೂ ವಿನ್ ಆಗಕ್ಕಾಗಲ್ಲ. ಸೊ ಹೋಪ್ ಫಾರ್ ದ ಬೆಸ್ಟ್. ಏನ್ ಹೇಳೋದಕ್ಕೆ ಇಷ್ಟಪಡ್ತೀಯಾ ನಿಮ್ಮ ಪ್ರತಿಸ್ಪರ್ಧಿಗಳಿಗೆ? ರಫಿ, ಯು ಆರ್ ದ ಟ್ರೂ ಫೈಟರ್, ಸೀರಿಯಸ್ಲಿ. ಹೋಪ್ ಫಾರ್ ದ ಬೆಸ್ಟ್. ನೀನು ಟ್ರೈ ಮಾಡಿದ್ರೆ ಶ್ಯೂರ್ ವಿನ್ ಆಗ್ತೀಯಾ. ಸ್ಫೂರ್ವಿ, ಈವನ್ ಯೋರ್ ಸೆಲ್ಫ್, ಎಲ್ಲರೂ ನಿನ್ನ ಲೈಕ್ ರಿಜೆಕ್ಟ್ ಹೂ ಅಂತಿದ್ರು. ಬಟ್ ಯು ಆರ್ ಮೈ ಗುಡ್ ಫ್ರೆಂಡ್. ಅಂಡ್ ಸೂರಜ್, ವಾಟ್ ಟು ಟೆಲ್ ಅಬೌಟ್ ಯು? ಸೂರಜ್, ನಿಂಗೆ ಇನ್ನೊಂದು ವಿಷಯ ಗೊತ್ತಾ? ಇನಿಷಿಯಲ್ ಸ್ಟೇಜಸ್ ಅಲ್ಲಿ ನಿನ್ನ ಕ್ಯಾಕ್ ಫೋನ್ ತುಗ್ದಿದೆ ಮಾಧುರಿ. ಪ್ರತಿಯೊಂದು ಸ್ಟೇಜ್ ಅನ್ನೋದು ನನ್ನ ಹತ್ರ ಬಂದು ಆಫ್ಟರ್ ದಿ ಶೋ ಇನ್ನೊಂದು ನೋಡಿ ಸೂರಜ್ ಅಂತ ಕಚಡ ನನ್ನ ಮಗ, ಅವನಂತ ಕಚಡ ನನ್ನ ಮಗನ ಎಲ್ಲೂ ನೋಡಿದ ಅಂತ ಡಬ್ಬ ನನ್ನ ಮಗ ಅವನು, ಹಂಗ ಅವಳು ನನ್ನ ಟೀಮಲ್ಲಿ ಇದ್ರಿಂದ ಅವಳು ಗೊತ್ತಿತ್ತು. ಫಸ್ಟ್ ಓಟೋಟಿಂದಾನೆ ನಾವು ಹೆಂಗೆ ಪ್ಲಾನ್ ಮಾಡ್ಕೊಂಡ್ಬಂದ್ವಿ ಎಲ್ಲ ಗೊತ್ತಿತ್ತು. ಸೊ ನಂಗೆ ಸೂರಜ್ ಏನೇನು ಅಂತ ನಂಗೆ ಗೊತ್ತಾಗ್ತದೆ. ಈಗ ನಿಜವಾಗ್ಲೂ ಹೇಳು, ಸೂರಜ್ ಒಳ್ಳೆ ಫ್ರೆಂಡಾ ಬ್ಯಾಡ್ ಫ್ರೆಂಡ್? ಒಳ್ಳೆ ಮಧ್ಯ, ಒಳ್ಳೆನು ಮಧ್ಯ. ಸೊ ಫೈನಲ್ 4 ಬಂದಿರೋ ಒಂದು ಕಾರಣ ಕೇಳ್ತಾ ಇದೀನಿ. ನೀವು 3 ಜನ ಹೇಳಿ, ನೀವೇನ್ ಹೇಳಕ್ ಇಷ್ಟಪಡ್ತೀರಾ ಮಾಧುರಿಗೆ? ಮಾಧುರಿ, ನಾನು ಪಕ್ಕ ಬಾ ಹೇಳ್ರಪ್ಪ, ಏನ್ ಹೇಳಕ್ ಇಷ್ಟ? ಮಾಧುರಿ ಫಸ್ಟ್ ಇಂದಾನು ನಮ್ಮ ಟೀಮಲ್ಲೇ ಇದ್ಲು, ಕೊನೆವರೆಗೂ ಟಾಪ್ 4 ನಮ್ಮ ಜೊತೆ ಬಂದ್ಲು. ತುಂಬಾ ಸ್ಟ್ರಾಂಗ್ ಕಂಡಕ್ಟರು, ಯಾರಿಗೂ ಏನು ಎದುರಲ್ಲ, ಮಾಡ್ತೀನಿ ಅಂದ್ರೆ ಮಾಡ್ತೀನಿ ಅಷ್ಟೇ, ದಟ್ಸ್ ಆಲ್. ಮತ್ತೆ ನನ್ನ ಜೊತೆ ಇದ್ಲು ಟೀಮಲ್ಲಿ, ನಮ್ಮ ಜೊತೆಗೆ ಇರ್ತಿದ್ವಿ, ಜೊತೆಗೆ ಎಲ್ಲ ಬೈಕ್ಸ್ ಎಲ್ಲ ಕೊಡ್ತಿದ್ವಿ, ಜೊತೆಗೆ ಕೆಲಸ ಮಾಡ್ತಿದ್ವಿ. ಎಲ್ಲಾದ್ರಲ್ಲೂ ನನ್ನ ಪಾರ್ಟ್ನರ್ ಆಗಿ ತುಂಬಾ ಹೆಲ್ಪ್ ಮಾಡಿದ್ಲು. ನನ್ಗನ್ಸ ಹೋಗ್ತಾ ಇರೋದು ನನಗೆ ತುಂಬಾ ಬೇಜಾರಾಗ್ತಿದೆ. ಇದಿದ್ರೆ ಒಂದು ಸ್ವಲ್ಪ ಚೆನ್ನಾಗಿರೋದು ಫೈಟು ಅಂತ ತಿಳ್ಕೊಂಡಿದ್ದೆ. ಗುಡ್ ಲಕ್ ಫಾರ್ ಯುವರ್ ರೆಸ್ಟ್ ಆಫ್ ಲೈಫ್. ನಿಜ ಹೇಳ್ಬೇಕು ಅಂದ್ರೆ ಮಾಧುರಿ, ನಮ್ಮ ಟೀಮಲ್ಲಿ ಫಸ್ಟೇ ನಿಮಗೆ ಗೊತ್ತಿದೆ, ಯಾರು ನನ್ನ ಸೆಲೆಕ್ಟ್ ಮಾಡಿರಲಿಲ್ಲ, ನಾನೇ ಒಬ್ಬಳೇ ಉಳ್ಕೊಂಡಿದ್ದೆ. ಮತ್ತೆ ಬಿ ಟೀಮ್ ಅವರೆಲ್ಲ ಸೇರಿ ನನ್ನ ಕ್ಯಾಪ್ಟನ್ ಮಾಡಿದ್ರು. ಅವಾಗ ಮಾಧುರಿ ಯಾವಾಗಲೂ ಹೇಳೋಳು, ತಲೆ ಕೆಡ್ಸ್ಕೊಬೇಡ ಸ್ಫೂರ್ವಿ, ಯಾರು ಏನಂದ್ರೂ ಪರವಾಗಿಲ್ಲ, ನಿನ್ನ ಎಫರ್ಟ್ ಹಾಕು.
ಮಾಧುರಿ ಅಂದ್ರೆ ನಾಪ್ಕ ಬರೋದು ಏನು ಅಂದ್ರೆ ನಾನು ಎತ್ತಿದ್ದೆ ನಾಪ್ಕ ಇದೆ ಬೀಚಲ್ಲಿ, ಅದೇ ನಾಪ್ಕ ಬರೋದು ನನಗೆ. ಸೊ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇದ್ದಾಳೆ ಲೈಫಲ್ಲಿ. ಹೇಳ್ಬಿಟ್ಟೆ ಕೆಸರು ಗದ್ದಲ್ಲಿ ನಾನು ಎತ್ಬೇಕಾಗಿದೆ ಇದು, ಮಿಸ್ ಮಾಡ್ಕೋತೀಯ. ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೋತೀನಿ. ನೋ ಪ್ರಾಬ್ಲಮ್, ಎವ್ರಿಥಿಂಗ್ ಇಸ್ ಫೇರ್ ಇನ್ ಲವ್ ಅಂಡ್ ವಾರ್ ಅಂತಾರೆ. ಇಲ್ಲಿ ವಾರು ಇಲ್ಲ, ಲವ್ ಇಲ್ಲ, ಬಟ್ ಇಟ್ಸ್ ಅ ಗೇಮ್. ಅದರಲ್ಲೂ ನಮ್ಮ ಗೇಮ್ ಯಾವುದು? ಪರದೇಶದಲ್ಲಿ ಪರದಾಟ. ಸೊ ಪರದಾಟ ಆಡ್ತಾ 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 ನಿನ್ನ ಆಟ ಇವತ್ತಿಗೆ ಮುಕ್ತಾಯ ಆಗಿದೆ. ಫೈನಲಿ ಗುಡ್ ಬೈ, ಟೇಕ್ ಕೇರ್, ವಿಶ್ ಯು ಆಲ್ ದಿ ಬೆಸ್ಟ್. ಫ್ಯಾಂಟಾಸ್ಟಿಕ್ 4 ನಿಂದ ಮಲ್ನಾಡ್ ಮಲ್ಲಿಗೆ ಮಾಧುರಿ ಎಲಿಮಿನೇಟ್ ಆಗಿರೋದು ದೊಡ್ಡ ಟರ್ನಿಂಗ್ ಪಾಯಿಂಟ್. ಇನ್ನು ಉಳಿದಿರೋ ಸೂರಜ್, ರಫಿ ಮತ್ತೆ ಸ್ಪೂರ್ವಿ ಪರದೇಶದಲ್ಲಿ ಪರದಾಟದ ಫೈನಲಿಸ್ಟ್. ನಾಳಿನ ಸಂಚಿಕೆಯಲ್ಲೇ ಇವರೆಲ್ಲರ ಹಣೆ ಬರಹ ಗೊತ್ತಾಗುತ್ತೆ. ಯಾಕಂದ್ರೆ ನಾಳೆ ಗ್ರ್ಯಾಂಡ್ ಫಿನಾಲೆ. ಡೋಂಟ್ ಡೇರ್ ಟು ಮಿಸ್ ಇಟ್.